ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ತಾಲೂಕು ಗೊಲ್ಲಹಳ್ಳಿಯಲ್ಲಿ ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾದ ಕೃಷ್ಣ ಅನುಗ್ರಹ ನಿಲಯವನ್ನು ಉಡುಪಿಯ ಪೇಜಾವರ ಮಠಾಧೀಶರಾದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳರವರು ಭೀಮರಾಜ ಅರಸು ಮತ್ತು ಪಾರ್ವತಮ್ಮ ದಂಪತಿಗಳಿಗೆ ಹಸ್ತಾಂತರಿಸಿದ್ದಾರೆ. ಗೊಲ್ಲಹಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸರಳ ಕಾರ್ಯಕ್ರಮದಲ್ಲಿ ಪೇಜಾರ ಶ್ರೀಗಳು ಪಾಲ್ಗೊಂಡು ಕಡು ಬಡವರಾದ ಪಾರ್ವತಮ್ಮ ಕುಟುಂಬಕ್ಕೆ ದಾನಿಗಳ ನೆರವಿನಿಂದ ಮನೆ ನಿರ್ಮಿಸಿಕೊಡುವ ಮೂಲಕ ಸಮಾಜ ಸೇವೆ ಮಾಡಿದ ಎಲ್ಲರನ್ನ ಪೇಜಾವರ ಶ್ರೀಗಳು ಮುಕ್ತಕಂಠದಿಂದ ಪ್ರಶಂಸಿಸಿದರು. ರಾಮರಾಜ್ಯದ ಕನಸನ್ನ ನನಸು ಮಾಡಬೇಕೆಂದು ಹೇಳಿದ ಶ್ರೀಗಳು, ಶ್ರೀರಾಮನಲ್ಲಿರುವ ಗುಣಗಳನ್ನು ಪ್ರತಿಯೊಬ್ಬ ಪ್ರಜೆಯೂ ಮೈಗೂಡಿಸಿಕೊಂಡರೆ ರಾಮರಾಜ್ಯ ಆಗುವುದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಅಂತ ಹೇಳಿದರು. ಕನಸು ಆಗಿದ್ದದ್ದು ನನಸಾಗಿ ಹೋಯಿತು. ಒಂದು ಕನಸು ನನಸಾಯಿತು, ಇನ್ನೊಂದು ಕನಸು ಹಾಗೆ ಬಾಕಿ ಇದೆ. ಅದು ರಾಮರಾಜ್ಯದ ಕನಸು. ರಾಮರಾಜ್ಯದ ಕನಸು ನನಸಾಗಬೇಕು ಅಂತಿದ್ರೆ ನಾವೆಲ್ಲ ಶ್ರಮಿಸಬೇಕು. ಆವತ್ತು ಒಬ್ಬ ರಾಮ ರಾಜನಾಗಿದ್ದ, ರಾಮರಾಜ್ಯ ಸುಲಭವಾಗಿ ಹೋಯಿತು. ಇವತ್ತು ಪ್ರಜಾರಾಜ್ಯ ಇದೆ. ಪ್ರಜಾರಾಜ್ಯ ಕಾಲದಲ್ಲೂ ಕೂಡ ರಾಮರಾಜ್ಯ ನಿರ್ಮಾಣ ಆಗಬೇಕು ಅಂತಂದ್ರೆ ಹೇಗೆ? ಇವತ್ತು ಇನ್ನೂ ಸುಲಭ. ಪ್ರಜೆಗಳೆಲ್ಲ ರಾಮರಾದ್ರೆ ಮುಗಿದೇ ಹೋಯಿತು. ಪ್ರಜೆಗಳು ರಾಮರಾಗುವುದಂದ್ರೆ ಏನು? ರಾಮ ಮೈ ತುಂಬಿಕೊಂಡಂತಹ ಆ ಗುಣಗಳಲ್ಲಿ ಒಂದೊಂದು ಗುಣವನ್ನು ಒಬ್ಬೊಬ್ಬರು ಮೈಗೂಡಿಸಿಕೊಂಡ್ರು ಸಾಕು, ರಾಮರಾಜ್ಯದ ನಿರ್ಮಾಣ ಸುಲಭವಾಗಿ ಹೋಗುತ್ತೆ. ಪ್ರಜಾನಾಂಚ ಹಿತೇರತಃ. ರಾಮನ ಅನೇಕ ಗುಣಗಳಲ್ಲಿ ಒಂದು ಮಾತು ಬಂದಿರುವಂತ ಪ್ರಜಾನಾಂಚ ಹಿತೇರತಃ. ಪ್ರಜಾಹಿತದನ್ನು ಕಾಯ್ತಾ ಇದ್ದವ. ಯಾರೊಬ್ಬರ ಮನೆಯಲ್ಲಿ ದುಃಖ ಆಯಿತು ಅಂತಂದ್ರೆ ತಾನು ದುಃಖ ಪಡ್ತಾ ಇದ್ದ. ಒಬ್ಬರ ಮನೆಯಲ್ಲಿ ಹಬ್ಬ ಆಯಿತು ಅಂತಂದ್ರೆ ತಾನು ಉತ್ಸವವನ್ನು ಆಚರಿಸ್ತಾ ಇದ್ದ. ಇನ್ನು ಈ ವೇಳೆ ಗುರುವಂದನಾ ಸಮಿತಿ ಅಧ್ಯಕ್ಷರೂ ಆಗಿರುವ ಸಿದ್ಧಗಂಗಾ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಪರಮೇಶ್, ಕಾಂಗ್ರೆಸ್ ಮುಖಂಡ ಮುರಳೀಧರ್ ಹಾಲಪ್ಪ, ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷ ಎಚ್ಎನ್ ಚಂದ್ರಶೇಖರ್, ವಿಶ್ವ ಹಿಂದೂ ಪರಿಷತ್ತಿನ ಜೆಕೆ ಶ್ರೀನಿವಾಸ್. ಇದೇ ಸಂದರ್ಭದಲ್ಲಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಪೇಜಾವರ ಶ್ರೀಗಳಿಗೆ ಭಕ್ತಿ ಸಮರ್ಪಣೆ ಮಾಡಲಾಯಿತು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ತುಮಕೂರು ತಾಲೂಕು ಗೊಲ್ಲಹಳ್ಳಿಯ ಜನತಾ ಕಾಲೋನಿಯಲ್ಲಿರುವ 2 ದಲಿತ ಸಮುದಾಯದ ಮನೆಗಳಿಗೆ ಉಡುಪಿ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳರವರು ಭೇಟಿ ನೀಡಿ ಪಾದಪೂಜೆಯನ್ನು ನೆರವೇರಿಸಿಕೊಳ್ಳುವ ಮೂಲಕ ಸಮಾನತೆಯನ್ನು ಸಾರಿದ್ದಾರೆ. ಗೊಲ್ಲಹಳ್ಳಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ಕೃಷ್ಣ ಅನುಗ್ರಹ ನಿಲಯವನ್ನು ಫಲಾನುಭವಿಯೊಬ್ಬರಿಗೆ ಹಸ್ತಾಂತರಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಗೊಲ್ಲಹಳ್ಳಿ ಜನತಾ ಕಾಲೋನಿಗೆ ಪೇಜಾವರ ಶ್ರೀಪಾದರು ತೆರಳಿ ದಲಿತ ಸಮುದಾಯದವರು ತೋರಿದ ಪ್ರೀತಿ ವಾತ್ಸಲ್ಯಕ್ಕೆ ಮಾರು ಹೋದರು. ಮಂಜುನಾಥ ಮತ್ತು ಚೈತ್ರಾ ದಂಪತಿಗಳ ಮನೆ ಮತ್ತು ಬಸವರಾಜು ಶಶಿಕಲಾರವರ ನಿವಾಸಕ್ಕೆ ಶ್ರೀಗಳು ತೆರಳಿದ್ದರು. ಆನಂತರ ಶ್ರೀಗಳು ಮನೆಗಳ ಮುಂಭಾಗ ಸಸಿಗಳನ್ನು ನೆಡುವ ಮೂಲಕ ಪರಿಸರ ಪ್ರಜ್ಞೆ ಮೂಡಿಸಿದರು. ಒಬ್ಬ ತನ್ನ ಶ್ರಮವನ್ನು ಕೊಡ್ತಾನೆ. ಸುಂದರವಾದ ಮನೆ ನಿರ್ಮಾಣ ಆಗೋಯ್ತು. ಇವತ್ತು ಇಲ್ಲಿ ಏನು ಮನೆ ನಿರ್ಮಾಣ ಆಗಿದೆ, ಇದು ಹೀಗೆ ನಡೆದಿದೆ. ದುಡ್ಡೇ ಬೇಕಾಗಿಲ್ಲ. ನಾವು ಶ್ರಮದಾನ ಮಾಡಿದ್ರು ಕೂಡ ಮುಗಿದು ಹೋಗುತ್ತೆ. ದೊಡ್ಡ ವ್ಯವಹಾರ ಮಾಡುವವರಿಗೆ 10 ಮೂಟೆ ಸಿಮೆಂಟ್ ಕೊಡೋದು ದೊಡ್ಡ ಕಷ್ಟವೇ ಆಗೋದಿಲ್ಲ. ಈ ರೀತಿ ಎಲ್ಲರೂ ಕೈ ಜೋಡಿಸಿದ್ರೆ ಆವಾಗ ರಾಮರಾಜ್ಯ ನಿರ್ಮಾಣ ಆಗತ್ತೆ. ಪೇಜಾವರ ಮಠ ಅನ್ನೋದು ಒಂದು ನಿಮಿತ್ತ ಮಾತ್ರ. ಧ್ವಜ ಮೇಲೆ ಹಾರಾಡತ್ತೆ ಯಾವಾಗ ಸ್ತಂಭ ಗಟ್ಟಿಯಾಗಿದ್ರೆ. ಅದು ಎಲ್ಲರಿಗೂ ಕಾಣುವುದು ಮೇಲೆ ಧ್ವಜ ಕಾಣುತ್ತೆ. ಅದನ್ನು ಗಟ್ಟಿ ಹಿಡಿದು ನಿಲ್ಲಿಸಿದಂತಹ ಸ್ತಂಭ ಕಾಣುವುದಿಲ್ಲ ಅಷ್ಟೇ ಪಕ್ಕ. ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿ ಈ ಕಡೆ ಬಂದಾಗ ನಮ್ಮನ್ನು ಅಭಿನಂದಿಸಬೇಕು ಅಂತ ನೀವೆಲ್ಲ ಅಭಿಪ್ರಾಯ ಪಟ್ರಿ. ಈ ನಮ್ಮ ಅಭಿನಂದನೆ ಕೂಡ ಅದು ರಾಮದೇವರ ಸೇವೆ ಆಗಬೇಕು, ಅದು ದೇಶ ಸೇವೆ ಆಗಬೇಕು ಅಂತ ಹೇಳಿಕೊಂಡು ನಾವು ಅಪೇಕ್ಷೆ ಪಟ್ಟಾಗ ಇವತ್ತಿನ ನಮ್ಮದನ್ನು ಸಾಧನೆ ಮಾಡಿ ತೋರಿಸಿದ್ದೀರಿ. ಇದೇ ವೇಳೆ ಜೆಕೆ ಶ್ರೀನಿವಾಸ, ಸಿದ್ಧಗಂಗಾ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಪರಮೇಶ್, ಬಜರಂಗ ದಳದ ಮಂಜು ಭಾರ್ಗವ್, ಜಿಎಸ್ ಬಸವರಾಜು ಸೇರಿದಂತೆ ಅನೇಕ ಮಂದಿ ಉಪಸ್ಥಿತರು ಇದ್ದರು. ತುಮಕೂರು ನಗರದ ಗೋಕುಲ ಬಡಾವಣೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಹಿಳೆಯರಿಗೆ ಉದ್ಯೋಗಕ್ಕೆ ಅನುಕೂಲವಾಗುವಂತೆ ಬ್ಯೂಟಿಷಿಯನ್ ಕಿಟ್ ನೀಡಿ ಆಚರಿಸಲಾಯಿತು. ನಗರದ ಗೋಕುಲ ಬಡಾವಣೆಯ ಸರ್ಕಲ್ನಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು ಎಂಬ ದೃಷ್ಟಿಯಿಂದ ಬ್ಯೂಟಿಷಿಯನ್ ತರಬೇತಿ ಪಡೆದ ಮಹಿಳಾ ಅಭ್ಯರ್ಥಿಗಳಿಗೆ ಬ್ಯೂಟಿಷಿಯನ್ ಕಿಟ್ ವಿತರಿಸಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ಮಾಜಿ ಸೈನಿಕರಿಗೆ ಸನ್ಮಾನಿಸಲಾಯಿತು.
ಇದೇ ಸಂದರ್ಭದಲ್ಲಿ ಮಾತನಾಡಿದ ನಿವೃತ್ತ ಪ್ರಾಚಾರ್ಯರು ಶ್ರೀ ಮರಿಬಸಪ್ಪ, ನಮ್ಮ 32ನೇ ವಾರ್ಡಿನಲ್ಲಿ ಇದೇ ಮೊದಲನೇ ಬಾರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸುತ್ತಿರುವುದು ನಮಗೆ ಸಂತಸ ತಂದಿದೆ. ಇದೇ ರೀತಿ ಮುಂದುವರಿಸಲಾಗುತ್ತದೆ ಅಂತ ತಿಳಿಸಿದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ವಿ. ಕಾರ್ಯಕ್ರಮವನ್ನು ಡಾಕ್ಟರ್ ಲೀಲಾವತಿ ಅವರು ಉದ್ಘಾಟನೆ ಮಾಡಿ ತಮ್ಮ ಉದ್ಘಾಟನಾ ನುಡಿಗಳನ್ನು ನುಡಿದ್ರು. ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಕೊಂಡ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರಾದಂಥ ಪ್ರೇಮ್ ಕುಮಾರು ಮತ್ತು 32ನೇ ವಾರ್ಡಿನ ನಾಗರಿಕ ಸಮಿತಿಯ ಸರ್ವ ಸದಸ್ಯರು, ಯೋಗ ಬಂಧುಗಳು ಮತ್ತು ಬ್ಯೂಟಿಷಿಯನ್ ತರಬೇತಿ ಶಿಬಿರದ ಶಿಬಿರಾರ್ಥಿಗಳು ಎಲ್ಲರೂ ಭಾಗಿಸಿ, ಸಂಘ ಸಂಸ್ಥೆಗಳೆಲ್ಲ ಭಾಗವಹಿಸಿ ಒಂದು ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಈ ವಾರ್ಡಿನ ಎಲ್ಲರಿಗೂ ಹಾಗೂ ನಗರದ ಎಲ್ಲ ಮಹಿಳೆಯರಿಗೂ ಸಹ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ನಂತರ ಮಾತನಾಡಿದ ಬಿಜೆಪಿ ಮುಖಂಡ ಪ್ರೇಮ್ ಕುಮಾರ್, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿನವಾಗಿ ಡಾಕ್ಟರ್ ಲೀಲಾ ಸನ್ಮಾನಿಸಿ ಗೌರವಿಸಲಾಯಿತು. ನಮ್ಮ 32ನೇ ವಾರ್ಡಿನಲ್ಲಿ ಮಹಿಳೆಯರಿಗಾಗಿ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಅದರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಹ ಒಂದಾಗಿದೆ. ಮಹಿಳೆಯರನ್ನ ಒಂದೆಡೆ ಸೇರಿಸಿ ಅವರ ಉದ್ಯೋಗಕ್ಕೆ ಒಂದು ದಾರಿಯಾಗುವ ನಿಟ್ಟಿನಲ್ಲಿ ಬ್ಯೂಟಿಷಿಯನ್ ಕಿಟ್ಗಳನ್ನು ನೀಡಿ ಪ್ರೋತ್ಸಾಹಿಸಲಾಯಿತು ಎಂದರು. 32ನೇ ವಾರ್ಡ್ನ ಪ್ರೇಮ್ ಕುಮಾರ್ ಅಂತ ನಾನು, ಈ ವಾರ್ಡ್ನ ಸ್ಪರ್ಧಾಕಾಂಕ್ಷಿ. ಈ ದಿನ ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಿದ್ದೀವಿ ಹಾಗೂ ಮಾಜಿ ಸೈನಿಕರನ್ನ ಸನ್ಮಾನ ಮಾಡಿದ್ದೀವಿ. ಎಲ್ಲ ಬ್ಯೂಟಿಷಿಯನ್ ಮಹಿಳೆಯರಿಗೆ ಅವ್ರಿಗೆ ಕಿಟ್ಟನ್ನು ಕೊಟ್ಟು ಅವ್ರಿಗೆ ಪ್ರೋತ್ಸಾಹಿಸಿದ್ದೀವಿ. ನಮ್ಮ ವಾರ್ಡ್ನಲ್ಲಿ ಯಾವತ್ತೂ ಯಾರೂ ಎಲ್ಲೂ ಮಾಡಿಲ್ಲ ಇದನ್ನು. ಈ ನಮ್ಮ ವಾರ್ಡಲ್ಲಿ ನಾವು 32ನೇ ವಾರ್ಡಲ್ಲಿ ಪ್ರಥಮ ಬಾರಿಗೆ ಮಹಿಳಾ ದಿನಾಚರಣೆ ಆಚರಿಸಿ ನಮ್ಮ ಪಾರ್ಲರು ತರಬೇತಿದಾರರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಅವ್ರಿಗೆಲ್ಲ ಕಿಟ್ ಕೊಟ್ಬಿಟ್ಟು ಅವ್ರಿಗೆಲ್ಲ ಸಹಕರಿಸಿದ್ದೀವಿ. ಇದು ಪ್ರತಿ ವರ್ಷವೂ ಇದೇ ಥರ ಅದ್ಧೂರಿಯಾಗಿ ಇನ್ನೂ ಮುಂದುವರಿಸ್ಕೊಂಡು ಹೋಗ್ತೀವಿ. ಈ ಸಂದರ್ಭದಲ್ಲಿ ವಾರ್ಡಿನ ಮಹಿಳೆಯರು ಮಾತನಾಡುತ್ತಾ, ನಮ್ಮ ವಾರ್ಡಿನ ಈ ಹಿಂದೆ ಮಹಿಳೆಯರಿಗಾಗಿ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿರಲಿಲ್ಲ. ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಮಹಿಳೆಯರಿಗೋಸ್ಕರ ನಮ್ಮ ವಾರ್ಡಿನ ಬರಿಬಸಪ್ಪ ಹಾಗೂ ಪ್ರೇಮ್ ಕುಮಾರ್ ಅವರು ಆಯೋಜನೆ ಮಾಡಿರುವುದು ನಮಗೆ ಸಂತಸ ತಂದಿದೆ ಎಂದರು. ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮರಿಬಸಪ್ಪ ಮತ್ತು ಪ್ರೇಮ್ ಕುಮಾರ್ ಅಣ್ಣವರು ನಮ್ಮನ್ನೆಲ್ಲ ಯೋಗ ಬಂಧುಗಳು, ಆಮೇಲೆ ಬ್ಯೂಟಿಷಿಯನ್ ಕಿಟ್ಟು ಎಲ್ಲರನ್ನೂ ಸೇರಿಸಿ, ಇದುವರೆಗೂ ನಾನು 15 ವರ್ಷದಿಂದ ಇದ್ದೀನಿ. ಯಾವ ದಿನವೂ ಈ ಥರ ಆಗಿರಲಿಲ್ಲ. ತುಂಬ ಜನಸೇವೆ ಎಲ್ಲ ಮಾಡ್ತಾ ಇದ್ದಾರೆ. ಭಾಳ ಚೆನ್ನಾಗಿದೆ. ನಾವು ಅವ್ರಿಗೆ ಎಲ್ಲ ಪ್ರೋತ್ಸಾಹನ ಕೊಡೋಣ, ಮುಂದೇನು ಭಾಳ ಪ್ರೋತ್ಸಾಹ ಮಾಡೋಣ. ಈ ವಾರ್ಡ್ನವರೆಲ್ಲ ಅವ್ರಿಗೆಲ್ಲ ಇಲ್ಲಿಗೆ ಬಂದು 22 ವರ್ಷ ಆಯಿತು. ಈ ಮಹಿಳಾ ದಿನಾಚರಣೆಯನ್ನು ಇದುವರೆಗೂ ಈ ಥರ ಆಚರಣೆ ಮಾಡಿರಲಿಲ್ಲ. ಈಗ ಪ್ರೇಮ್ ಕುಮಾರ್ ಅವರು ಮತ್ತು ಮರಿಬಸಪ್ಪನವರು ಸೇರಿ ಈ ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ಮುಂದೆ ಇದೇ ರೀತಿ ಆಚರಣೆ ಮಾಡಬೇಕಾಗಿ ವಿನಂತಿ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಲೀಲಾವತಿ, ನಿವೃತ್ತ ಪ್ರಾಂಶುಪಾಲರು ಮರಿಬಸಪ್ಪ, ಬಿಜೆಪಿ ಮುಖಂಡ ಪ್ರೇಮ್ ಕುಮಾರ್, ಮಾಜಿ ಸೈನಿಕರು ಇತರರು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಕ್ರಿಸ್ತ ಪೂರ್ವದಲ್ಲಿ ಬೋಧಿಸಿದ ಶಾಂತಿಯ ಸಂದೇಶಗಳು ಇಂದಿಗೂ ಪ್ರಸ್ತುತವಾಗಿದೆ. ಅವರ ಬೋಧನೆಗಳನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಂಡು ಶಾಂತಿ ಮತ್ತು ನೆಮ್ಮದಿಯ ಜೀವನ ನಡೆಸಲು ಸಹಕಾರಿಯಾಗೋಣ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅಭಿಪ್ರಾಯ ತಿಳಿಸಿದ್ದಾರೆ. ನಗರದ ಬಾರ್ಲೈನ್ ರಸ್ತೆಯ ಮೆಕ್ಕಾ ಮಸೀದಿಯಲ್ಲಿ ಆಯೋಜಿಸಿದ್ದ ಇಫ್ತಿಯಾರ್ ಕೂಟದಲ್ಲಿ ಶಾಂತಿ ಪ್ರಕಾಶನ ಹೊರತಂದಿರುವ ರಂಜಾನ್ ಬದಲಾವಣೆ ಮತ್ತು ಶಾಂತಿಯ ದಿನಗಳು ಎಂಬ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಕ್ರಿಸ್ತ ಪೂರ್ವಕದಲ್ಲಿ ಕೊಲೆ, ಸುಲಿಗೆ, ದರೋಡೆ, ಅತ್ಯಾಚಾರ ಹೆಚ್ಚಾದ ಝಂ ಬೆಟ್ಟದ ಮೇಲೆ ನಿಂತು ಭಗವಂತ ಸಂದೇಶವನ್ನ ಸಾರಿದರು. ಶಾಂತಿಯಿಂದ, ಪರಸ್ಪರರಲ್ಲಿ ನಂಬಿಕೆ ಮತ್ತು ಸಹೋದರತೆಯಿಂದ ಬದುಕಬೇಕೆಂದು ಸಂದೇಶ ನೀಡಿದ್ರು. ಇಂದಿಗೂ ಅದು ಪ್ರಸ್ತುತವಾಗಿದೆ ಎಂದರು. ರಂಜಾನ್ ಪವಿತ್ರವಾದ ತಿಂಗಳು. ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರುವ ಭಾರತ ದೇಶದಲ್ಲಿ ಧರ್ಮ, ಜಾತಿಯ ಹೆಸರಿನಲ್ಲಿ ದ್ವೇಷದ ವಿಷಬೀಜ ಬಿತ್ತುವ ಜನರಿಗೆ ಒಳ್ಳೆಯ ಬುದ್ಧಿಯನ್ನ ನೀಡಲಿ. ದೇಶದಲ್ಲಿ ಶಾಂತಿ ನೆಲೆಸುವಂತಾಗಲಿ ಎಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಶುಭ ಹಾರೈಸಿದರು. ಪ್ರಪಂಚಕ್ಕೆ ಒಳ್ಳೆಯದನ್ನ ಬಯಸಪ್ಪ ಅಂತ ಹೇಳಿ ಕೇಳ್ತಕ್ಕಂಥ ಒಂದು ಪವಿತ್ರವಾದಂತಹ ತಿಂಗಳಿದು. ಪ್ರಪಂಚಕ್ಕೆ ಒಳ್ಳೆಯದನ್ನ ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ ಅದು ಒಂದು ರೀತಿಯಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿ ಸಮಾಜಕ್ಕೆ ಒಳ್ಳೆಯದನ್ನ ಮಾಡತಕ್ಕಂಥದ್ದಕ್ಕೆ ನಮ್ದು ಒಂದು ಸಣ್ಣ ಪ್ರಯತ್ನ ಅಂತ ಹೇಳಿ ಈ ಪ್ರಾರ್ಥನೆ ಮೂಲಕ ಮಾಡ್ತೇವೆ. ನಾವೆಲ್ಲರೂ ಕೂಡ ನಮ್ಮ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಭಾರತೀಯರು. ಎಲ್ಲರೂ ಕೂಡ ನಮ್ಮ ಭಾರತ ದೇಶದ ರಕ್ಷಣೆಗೋಸ್ಕರ ನಾವೆಲ್ಲರೂ ಕೂಡ ಇದ್ದೇ ಇದ್ದೇವೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಧರ್ಮದ ವಿರುದ್ಧ ಮಾತನಾಡ್ತಕ್ಕಂಥದ್ದು, ಜಾತಿಗಳ ಬಗ್ಗೆ ದ್ವೇಷವನ್ನು ತರ್ತಕ್ಕಂಥದ್ದನ್ನೆಲ್ಲ ನಾವು ಕಾಣ್ತಾ ಇದ್ದೇವೆ.
ಅಂತವರಿಗೆ ಈ ತಿಂಗಳಲ್ಲಿ ನಾವು ದೇವರಲ್ಲಿ ಬೇಡ್ತಕ್ಕಂಥದ್ದು ಏನಪ್ಪ ಅಂದ್ರೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಬೇಡ್ಕೊಂಡ್ರೆ ದೇವರು ಒಳ್ಳೆ ಬುದ್ಧಿ ಕೊಡಿ, ಅವರಿಗೆ ದೇಶನೂ ಸುಭಿಕ್ಷವಾಗಿರುತ್ತೆ, ಎಲ್ಲರೂ ಕೂಡ ಸುಭಿಕ್ಷವಾಗಿರ್ತೇವೆ ನಾವು. ಆದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗದೆ ಈ ಒಂದು ಇಫ್ತಿಯಾರ್ ಕೂಟವನ್ನ ಏರ್ಪಡಿಸಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನ ಸಲ್ಲಿಸುವುದರ ಜೊತೆಗೆ ಈ ಮಕ್ಕಾ ಮಸೀದಿ ಮುತ್ತುವಲಿಗಳಾದ ಡಾಕ್ಟರ್ ಎಸ್ ಶಫಿ ಅಹಮದ್ ಮಾತನಾಡಿ, ರಂಜಾನ್ ಸಮುದಾಯದ ಪವಿತ್ರ ಮಾಸವಾಗಿದೆ. ಈ ಬಾರಿಯ ಬಜೆಟ್ನಲ್ಲಿ ಸುಮಾರು 4,000 ಕೋಟಿ ನೀಡಿದೆ. ಅಲ್ಲದೆ ಶೇಕಡಾ 4 ಮೀಸಲಾತಿ ನೀಡಿ ಸಮುದಾಯಗಳ ಬೆಳವಣಿಗೆಗೆ ಸಹಕಾರ ನೀಡಿದ್ದಾರೆ. ಇದಕ್ಕಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟದ ಎಲ್ಲ ಸಚಿವರಿಗೆ, ಶಾಸಕರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲ ಅಣ್ತಕ್ಕಂಥ ನಾವೆಲ್ಲ ಸಹೋದರರು ಅಂತ ನಾವು ಏನು ಒಂದು ಭಾವನೆಯಿಂದ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನು ಶಾಶ್ವತವಾಗಿ ಉಳಿಬೇಕು. ಹಿಂದಿನಿಂದ ನಮ್ಮ ಪೂಜ್ಯರು ಯಾವ ರೀತಿ ಒಂದು ಶಾಂತಿ ಸೌಹಾರ್ದತೆ ಒಂದು ಬೋಧನೆ ಮಾಡಿದರು. ನಮ್ಮ ಗುರುಗಳು ವಿಶೇಷವಾಗಿ ಇಡೀ ವಿಶ್ವದಲ್ಲೇ ಶಾಂತಿಯನ್ನು ಕಾಪಾಡುವ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದರ ಸಲುವಾಗಿ ಇವತ್ತು 30 ದಿವಸ ನಾವು ರಂಜಾನ್ ಹಬ್ಬದಲ್ಲಿ ಒಗ್ಗಟ್ಟಿದ್ದು ಬೆಳಿಗ್ಗೆ 4:30 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಪ್ರತಿಯೊಬ್ಬರು ಸಹ ಉಪವಾಸ ಇದ್ದು ದೇವರ ಒಂದು ಶಾಂತಿ ಸೌಹಾರ್ದತೆಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಇದು ಸಂದೇಶವನ್ನು ನಮ್ಮ ತಮ್ಮಲ್ಲಿ ಮುಟ್ಟಿಸಬೇಕು, ಅವ್ರಿಗೂ ಸಹ ಈ ಸಂದೇಶ ಹೋಗಬೇಕು ಅಂತ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಗೌರವಾನ್ವಿತ ಜಿಲ್ಲಾ ಸಚಿವರು ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಾನೇ ಬಂದು ಹೋದರು. ಅದೇ ರೀತಿಯಾಗಿ ಸನ್ಮಾನ್ಯ ಸೋಮಣ್ಣವರು, ಸನ್ಮಾನ್ಯ ಶಿವಣ್ಣವರು, ಸನ್ಮಾನ್ಯ GS ಬಸವರಾಜ್ ಅವರು ಬೆಳಿಗ್ಗೆ ಅವರೆಲ್ಲ ಸಹ ಬಂದು ಹೋಗಿದ್ದಾರೆ. ಅವರು ಸಹ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲ ಜನರು ಇವತ್ತು ಬಂದು ನಮ್ಮ ಈ ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗಿ ಪರಸ್ಪರ ಸಂತೋಷ ಹಂಚಿಕೊಂಡರು. ಇಫ್ತಿಯಾರ್ ಕೂಟದ ಸರ್ವಧರ್ಮೀಯರಿಗೆ ಇಫ್ತಿಯಾರ್ ಕೂಟ ನಮ್ಮ ಮಕ್ಕಾ ಮಸೀದಿ ಆಯೋಜಿಸಿರೋದು ಶ್ಲಾಘನೀಯ. ಯಾಕಂದರೆ ಇಫ್ತಿಯಾರ್ ಕೂಟ ಮತ್ತು ಉಪವಾಸ ವೃತರಾಗಲಿ, ಬೇರೆ ನಮಾಜ್ ಇತ್ಯಾದಿ ಮುಸಲ್ಮಾನರು ಆಚರಿಸ್ತಾರೆ. ಇದೇ ರೀತಿ ಬೇರೆ ಆಚರಣೆಗಳು ಅನ್ಯ ಧರ್ಮೀಯರು ಆಚರಿಸ್ತಾರೆ. ಆದರೆ ಈ ದೇಶದಲ್ಲಿ ಪರಸ್ಪರ ಒಬ್ಬರ ಆಚರಣೆ, ಒಬ್ಬರ ನಂಬಿಕೆ ಇನ್ನೊಬ್ಬರು ತಿಳಿದುಕೊಳ್ಳಬೇಕು. ಒಬ್ಬರಿಗೆ ಒಬ್ಬರು ಅರಿವು ಯಾವ ಥರ ಏನು ಅವರ ಆಚರಣೆ, ಅವರ ಏನು ಆಚರಣೆ ಇದನ್ನು ಇನ್ನೊಬ್ಬ ಧರ್ಮೀಯರಿಗೆ ಗೊತ್ತಾಗಬೇಕು. ಆ ಕೆಲಸ ಮಾಡಲಿಕ್ಕೆ ಈ ದಿನ ಮಸೀದಿಯಲ್ಲಿ, ಮಕ್ಕಾ ಮಸೀದ್ ಬಾರ್ಲಿನಲ್ಲಿ ಈ ದಿನ ಸರ್ವಧರ್ಮೀಯರಿಗೆ ಕರೆದು ಒಂದು ಇಫ್ತಿಯಾರ್ ಕೂಟ ಆಯೋಜಿಸಲಾದ ಎಸ್ ಶಫಿ ಅಹಮದ್ ಸಾಹೇಬರು, ಮಾಜಿ ಶಾಸಕರು ಅವರ ಅಧ್ಯಕ್ಷತೆ. ಈ ವೇಳೆ CITUನ NK ಸುಬ್ರಹ್ಮಣ್ಯ, ಕಸಪ ಮಾಜಿ ಅಧ್ಯಕ್ಷೆ ಬಹಾರಮ್ಮ ಕುಮಾರಿ, ಎಸ್ ನಾಗಣ್ಣ, ಡಾಕ್ಟರ್ ಹುಲಿನಾಯ್ಕರ್, PN ರಾಮಯ್ಯ, ಲಿಂಗರಾಜು, ನಿಂಗರಾಜ್, ಎಸ್ ಪುರುಷೋತ್ತಮ್ ಮತ್ತಿತರರು ಉಪಸ್ಥಿತರಿದ್ದರು. NS ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಮರಕ್ಕೆ ಕಾರು ಡಿಕ್ಕಿಯಾಗಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ. ಚಾಮರಾಜನಗರ ತಾಲೂಕಿನ ಪುಣಜನೂರು ಚೆಕ್ಪೋಸ್ಟ್ ಬಳಿ ಮರಕ್ಕೆ ಕಾರು ಡಿಕ್ಕಿಯಾಗಿ ಇಬ್ಬರು ಸಹಪಾಠಿಗಳು ಕೊನೆಯುಸಿರೆಳೆದಿದ್ದಾರೆ. ನಂದನ್ ಹಾಗೂ ಜೀವನ್ ಎಂಬುವರು ಮೃತರು ಹಾಗೂ ಸುನೀಲ್, ಧನುಷ್, ಶಶಾಂಕ್ ಎಂಬುವರಿಗೆ ತೀವ್ರ ಗಾಯಗಳಾಗಿದ್ದು, ಚಾಮರಾಜನಗರ ಪೂರ್ವ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸರ್ಕಾರ ಜನಪರ ಯೋಜನೆಗಾಗಿ ಬದ್ಧವಾಗಿದ್ದರಿಂದ ಮಾನ್ವಿಯಲ್ಲಿ ಆರೋಗ್ಯ ಮೇಳ ಹಮ್ಮಿಕೊಳ್ಳಲಾಗಿದೆ ಅಂತ ಮಾನ್ವಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪದವಿ ಕಾಲೇಜು ಆವರಣದಲ್ಲಿ ಆರೋಗ್ಯ ಇಲಾಖೆ ಶನಿವಾರ ಹಮ್ಮಿಕೊಂಡಿದ್ದ ಆರೋಗ್ಯ ಮೇಳವನ್ನು ಉದ್ಘಾಟಿಸಿ ಮಾತನಾಡಿ, ಶಾಸಕ ಹಂಪಯ್ಯ ನಾಯಕ ಹಾಗೂ ಈ ಭಾಗದ ಸಚಿವ NS ಬೋಸರಾಜು ಅವರು ನಮ್ಮ ಜೊತೆ ಸಂಪರ್ಕ ಮಾಡಿ ಮಾನ್ವಿ ತಾಲೂಕಲ್ಲಿ ಆರೋಗ್ಯ ಮೇಳ ಹಮ್ಮಿಕೊಳ್ಳಿ ಎಂದು ಕೇಳಿದ್ದರಿಂದ ಸರ್ಕಾರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಆರೋಗ್ಯ ಮೇಳದಲ್ಲಿ ತಜ್ಞ ವೈದ್ಯರು ಭಾಗವಹಿಸಿದ್ದು, ಆಯಾ ಚಿಕಿತ್ಸೆಗೆ ಸಲಹೆಯಂತೆ ಮಾಹಿತಿ ಪಡೆದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಜನರು ಆರೋಗ್ಯವಾಗಿ ಇರಬೇಕು ಅಂತ ಸರ್ಕಾರ ಬಯಸುತ್ತದೆ ಎಂದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಇನ್ನಿತರ ಎಲ್ಲ ನಮ್ಮ ಇಲಾಖೆಯ ಎಲ್ಲ ವೈದ್ಯಾಧಿಕಾರಿಗಳೇ, ಎಲ್ಲ ಇಲಾಖೆಯ ಸಿಬ್ಬಂದಿಯವರೇ, ಬಂದಿರತಕ್ಕಂಥ ವಿವಿಧ ವೈದ್ಯಕೀಯ ಸಂಸ್ಥೆಗಳಿಂದ ಬಂದಿರತಕ್ಕಂಥ ವೈದ್ಯರೇ ಮತ್ತು ಸಿಬ್ಬಂದಿಯವರೇ, ಹಾಗೂ ಇಲ್ಲಿಗೆ ಆಗಮಿಸಿರುವ ಎಲ್ಲ ನಮ್ಮ ಮಾನ್ವಿ ತಾಲೂಕಿನ ಹಿರಿಯರೇ, ಸಹೋದರ ಸಹೋದರಿಯರೇ,
ಮತ್ತು ಮಾಧ್ಯಮದ ಮಿತ್ರರೇ, ಇವತ್ತು ಇಲ್ಲಿ ನಮ್ಮ ರಾಜ್ಯದಲ್ಲಿ 2ನೇ ಬಾರಿಗೆ ಈ ಆರೋಗ್ಯ ಮೇಳವನ್ನು ನಾವು ಆಯೋಜನೆ ಮಾಡಿ ಮಾನ್ವಿ ತಾಲೂಕಿನಲ್ಲಿ ನಡೆಸ್ತಾ ಇದ್ದೀವಿ. ಪ್ರಥಮವಾದಂಥ ಆರೋಗ್ಯ ಮೇಳವನ್ನು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ್ನಲ್ಲಿ ನಾವು ಮಾಡಿದ್ದು. ಅಲ್ಲೂ ಕೂಡ ಬಹಳ ಯಶಸ್ವಿಯಾಗಿ ಆ ಕಾರ್ಯಕ್ರಮ ನಡೆದು ಸುಮಾರು 10ರಿಂದ 12 ಸಾವಿರ ಜನ ಆ ಒಂದು ಆರೋಗ್ಯ ಮೇಳದಲ್ಲಿ ಭಾಗಿಯಾಗಿದ್ದರು. ಅದೇ ರೀತಿ ಇವತ್ತು ಮಾನ್ವಿಯಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರದ ಜನ ಇಲ್ಲಿ ಬಂದಿದ್ದಾರೆ ಮತ್ತು ಅನೇಕ ತಪಾಸಣೆಗಳನ್ನು ಮತ್ತು ಪರೀಕ್ಷೆಗಳನ್ನು ಇಲ್ಲೇ ಸ್ಥಳೀಯವಾಗಿ ತಜ್ಞ ವೈದ್ಯರು ಮತ್ತು ಬೇರೆ ಬೇರೆ ತಪಾಸಣೆಗೆ ಆಗಬೇಕಾಗಿ ಈಗಾಗಲೇ ತಮಗೆ ಮಾಹಿತಿ ಇದ್ದಂತೆ ಈ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಶ್ರೀಮಾನ್ ಸಿದ್ದರಾಮಯ್ಯನವರು ರಾಜ್ಯದಲ್ಲಿರ್ತಕ್ಕಂಥ ಜನಸಾಮಾನ್ಯರ ಹಾಗೂ ಬಡವರ, ರೈತರ, ಜನರ ಕುಂದುಕೊರತೆಗಳ ಬಗ್ಗೆ ವಿಚಾರ ಮಾಡಿ ಶಿಕ್ಷಣ ಮತ್ತು ಆರೋಗ್ಯದ ವಿಷಯದಲ್ಲಿ, ಅದರಲ್ಲಿಯೂ ಹಿಂದುಳಿದ ಈ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಆರೋಗ್ಯ ಹಾಗೂ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಮತ್ತು ರಾಜ್ಯಾದ್ಯಂತ ಜನರಿಗೆ ಇವೆರಡೂ ಇಲಾಖೆಯಲ್ಲಿ ಸಾಮಾನ್ಯ ಜನರಿಗೆ ಭಾಳ ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ಒಂದು ಪ್ರಯತ್ನ ಮಾಡಬೇಕು ಅಂತೇಳಿ ಅತ್ಯಂತ ಅನುಭವಸ್ಥರು ಈಗಾಗಲೇ 6 ಬಾರಿಗೆ ಶಾಸಕರಾಗಿ, ಮಂತ್ರಿಯಾಗಿ ಮತ್ತು ಈಗ ಗುಂಡ್ರಾವರ ಪುತ್ರರಾಗಿ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ, ರಾಷ್ಟ್ರದಲ್ಲಿ ವಿವಿಧ ರಾಜ್ಯಗಳಲ್ಲಿ AICC ಪ್ರಧಾನ ಕಾರ್ಯದರ್ಶಿಗಳಾಗಿ ಒಟ್ಟಾರೆ ಉತ್ತಮವಾದಂಥ ಸಂಘಟನೆ ಇರತಕ್ಕಂಥ, ಜನಪರವಾದಂಥ ಕಾಳಜಿ ಇರತಕ್ಕಂಥ ಮತ್ತು ಕಡುಬಡವರ ಬಗ್ಗೆ ಅತಿ ಹೆಚ್ಚು ಆಸಕ್ತಿ ಇರತಕ್ಕಂಥ ಶ್ರೀಮಾನ್ ದಿನೇಶ್ ಗುಂಡೂರಾವ್ ಅವರಿಗೆ ಈ ಆರೋಗ್ಯ ಇಲಾಖೆಯನ್ನು ಶ್ರೀಮಾನ್ ಸಿದ್ದರಾಮಯ್ಯನವರು ರೂಪಿಸಿದ ನಂತರ ಅವರದೇ ಆದಂಥ ಪ್ರಾಮಾಣಿಕದ ಪ್ರಯತ್ನದ ಮುಖಾಂತರ ಯುಗಾದಿ ಬಕ್ರೀದ್ ಹಬ್ಬದ ಪ್ರಯುಕ್ತ ರಾಜ್ಯದ ಬಡ ಜನರಿಗೆ ಸಿಹಿ ಸುದ್ದಿ ಕೊಟ್ಟ ರಾಜ್ಯ ಸರ್ಕಾರ ಅನ್ನರಾಮಾಯಣ ಅನ್ನಭಾಗ್ಯ ಯೋಜನೆ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಪಡಿತರದಾರರಿಗೆ ಕೊರಟಗೆರೆಯ ಆಹಾರ ಮತ್ತು ನಾಗರಿಕ ಇಲಾಖೆಯ ಲಕ್ಷ್ಮೀ ಶಿರಸ್ತಿದಾರ್ ತಿಳಿಸಿದ್ದಾರೆ. ಅಂತ್ಯೋದಯ ಅನ್ನ ಯೋಜನೆ ಮತ್ತು ಆದ್ಯತಾ ಪಡಿತರ ಚೀಟಿಗಳ ಪ್ರತಿ ಫಲಾನುಭವಿಗಳಿಗೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅನ್ವಯ ವಿತರಿಸಲಾಗುವ 5 ಕೆಜಿ ಆಹಾರ ಧಾನ್ಯದೊಂದಿಗೆ ರಾಜ್ಯ ಸರ್ಕಾರದ ವತಿಯಿಂದ ಹೆಚ್ಚುವರಿಯಾಗಿ 5 ಕೆಜಿ ಆಹಾರ ಧಾನ್ಯದ ಬದಲಾಗಿ ಪ್ರತಿ ಕೆಜಿಗೆ 34 ರೂಪಾಯಿನಂತೆ ಪಡಿತರ ಚೀಟಿಯಲ್ಲಿನ ಕುಟುಂಬದ ಮುಖ್ಯಸ್ಥರು ಬ್ಯಾಂಕ್ ಖಾತೆಯ ಮೂಲಕ 170ರಂತೆ ಹಣ ವರ್ಗಾಯಿಸಲಾಗುತ್ತಿತ್ತು. ಆದರೆ ಫೆಬ್ರವರಿ ತಿಂಗಳಿನಿಂದ ನೇರ ನಗದು ವರ್ಗಾವಣೆ ಬದಲಾಗಿ ಅನ್ನಭಾಗ್ಯ ಯೋಜನೆಯಡಿ ಪಡಿತರ ಚೀಟಿ ಫಲಾನುಭವಿಗಳಿಗೆ ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿಯನ್ನು ಹಂಚಿಕೆ ಮಾಡಲಾಗದ ಕಾರಣ ಫೆಬ್ರವರಿ ತಿಂಗಳ 5 ಕೆಜಿ ಅಕ್ಕಿಯ ಜೊತೆ ಮಾರ್ಚ್ ತಿಂಗಳ 10 ಕೆಜಿ ಅಕ್ಕಿಯನ್ನು ಸೇರಿಸಿ 15 ಕೆಜಿ ಅಕ್ಕಿ ಕೊಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿದ್ದು, ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಪಡಿತರದಾರರಿಗೆ ಕೊರಟಗೆರೆಯ ಆಹಾರ ಮತ್ತು ನಾಗರಿಕ ಇಲಾಖೆಯ ಲಕ್ಷ್ಮೀ ಶಿರಸ್ತಿದಾರರು ತಿಳಿಸಿದ್ದಾರೆ. ಕೊರಟಗೆರೆ ತಾಲೂಕಿನ ಎಲ್ಲ ಪಡಿತರ ಚೀಟಿದಾರರಿಗೆ ಈ ಮೂಲಕ ತಿಳಿಸೋದೇನೆಂದರೆ, ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ವ್ಯಕ್ತಿಗೆ 10 ಕೆಜಿ ಅಕ್ಕಿ ನೀಡುವುದಾಗಿ ಘೋಷಣೆಯಾಗಿತ್ತು. ಆದರೆ ಈವರೆಗೆ 5 ಕೆಜಿ ಹೆಚ್ಚುವರಿ ಅಕ್ಕಿಯ ಬದಲಾಗಿ ತಮ್ಮ ಖಾತೆಗಳಿಗೆ DBT ಮೂಲಕ ಹಣ ಜಮೆ ಆಗ್ತಿತ್ತು. ಆದರೆ ಫೆಬ್ರವರಿ 2025ನೇ ಮಾಹೆಯಿಂದ DBTಯ ಬದಲಾಗಿ 5 ಕೆಜಿ ಹೆಚ್ಚುವರಿ ಅಕ್ಕಿಯನ್ನೇ ನೀಡುವುದಾಗಿ ಸರ್ಕಾರ ಆದೇಶ ಆಗಿದೆ. ಆದ್ದರಿಂದ ಈ ಮಾರ್ಚ್ ಮಾಹೆಯಲ್ಲಿ ಮಾತ್ರ ನಾವು ನಿಮ್ಗೆ ತಿಳಿಸೋದೇನಂತಂದರೆ, ಫೆಬ್ರವರಿ ಮಾಹೆಯ 5 ಕೆಜಿ ಅಕ್ಕಿ ಹೆಚ್ಚುವರಿಯೊಂದಿಗೆ ಈ ಮಾಹೆಯ 10 ಕೆಜಿ ಅಕ್ಕಿ ಸೇರಿ ಪ್ರತಿ ವ್ಯಕ್ತಿಗೆ 15 ಕೆಜಿ ಅಕ್ಕಿ ಹಂಗೆ ನಿಮಗೆ ದೊರಕುತ್ತೆ. ಸೊ ಇದು BPL ಕಾರ್ಡ್ದಾರರಿಗೆ ಇದು ಈ ರೀತಿ ಅಕ್ಕಿ ದೊರಕುತ್ತೆ. ಸೊ AY ಕಾರ್ಡ್ದಾರರಿಗೆ ಸ್ಕೇಲ್ ಆಫ್ ಇಶ್ಯೂ ಅಂತ ಹೇಳಿ ನಮ್ಮ ಇಲಾಖೆ ವತಿಯಿಂದ ಇದೆ. ಎಲ್ಲ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಅದನ್ನು ಪ್ರದರ್ಶಿಸಿರ್ತೇವೆ. ಅದರ ಆ ಸ್ಕೇಲ್ ಆಫ್ ಇಶ್ಯೂನ ಮೇರೆಗೆ ಪ್ರತಿ AY ಪಡಿತರ ಚೀಟಿದಾರರಿಗೆ ಅದರ ಬೇಸಿಸ್ ಮೇಲೇ ಅಕ್ಕಿ ವಿತರಣೆ ಮಾಡ್ತಾರೆ. ಉದಾಹರಣೆಗೆ ಈಗ BPL ಕಾರ್ಡ್ದಾರರು ಮನೆಯಲ್ಲಿ 4 ಜನ ಇದ್ದಾರೆ ಅಂತಂದರೆ, ಸೊ ಒಬ್ಬ ವ್ಯಕ್ತಿಗೆ 15 ಕೆಜಿ ಅಂತೆ, 15 × 4 ಸೊ 60 ಕೆಜಿ ಅಕ್ಕಿ 60 ಕೆಜಿ. AY ಕಾರ್ಡ್ದಾರರಿಗೆ 3 ಜನ ಇರೋವರೆಗೂ ಅವರಿಗೆಲ್ಲ 35 ಕೆಜಿ ಅಕ್ಕಿ ದೊರಕುತ್ತೆ. 3ಕ್ಕಿಂತ ಜಾಸ್ತಿ ಸದಸ್ಯರು ಇರುವಂಥವರಿಗೆ ಸೊ ಸ್ಕೇಲ್ ಆಫ್ ಇಶ್ಯೂ ಮೇರೆಗೆ ಎಲ್ಲರಿಗೂ ವಿತರಣೆ ಮಾಡ್ತಾರೆ. ಸೊ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ನಾವು ನಿಮ್ಗೆ ತಿಳಿಸುತ್ತಾ, ಹಾಗೂ ಪಡಿತರವನ್ನು ಯಾರು ಕಾಳಸಂತೆಯಲ್ಲಾಗಲಿ ಬೇರೆ ರೀತಿಯಲ್ಲಿ ಮಾರ್ಕೊಳ್ಳದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ನಾವು ಕೂಡ ನಿಮಗೆ ತಿಳಿಸ್ತೀವಿ. ಧನ್ಯವಾದಗಳು. ನಮಸ್ಕಾರ.
ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಕೊರಟಗೆರೆ ತಾಲೂಕಲ್ಲಿ ಸುಮಾರು 4,494 ಅಂತ್ಯೋದಯ ಕಾರ್ಡುದಾರರಿಗೆ ಹಾಗೂ ಸುಮಾರು 37,059 ಕಾರ್ಡುದಾರರಿಗೆ BPL ಕಾರ್ಡುದಾರರಿಗೆ ನಮ್ಮ ಇಲಾಖೆಯಿಂದ ಅಂದರೆ ಫೇರ್ ಪ್ರೈಸ್ ಶಾಪ್ಸ್ ಪಡಿತರ ನ್ಯಾಯಬೆಲೆ ಅಂಗಡಿಗಳಿಂದ ಪ್ರತಿ ಒಬ್ಬ ಅಂತ್ಯೋದಯ ಕಾರ್ಡ್ದಾರರಿಗೆ 35 kg ಅಕ್ಕಿಯನ್ನು ಹಾಗೂ ಪ್ರತಿ BPL ಕಾರ್ಡ್ದಾರರಿಗೆ 15 kg ಅಕ್ಕಿಯನ್ನು ಸರ್ಕಾರ ನೀಡುವ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಈಗ ನಮ್ಮ ಫೇರ್ ಪ್ರೈಸ್ ಶಾಪ್ಸ್ ಮುಖಾಂತರ ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ ಈಗಾಗಲೇ ನಾವು ನೀಡೋದಕ್ಕೆ ಚಾಲನೆ ನೀಡಿದ್ದೀವಿ. ಸಾರ್ವಜನಿಕರು ಏನಾದರೂ ತಮಗೆ ಸಮಸ್ಯೆಗಳಾದಲ್ಲಿ ಕೂಡಲೇ ನಮಗೆ ಸಂಪರ್ಕಿಸಿ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಬೋದು. ಅದೇ ರೀತಿಯಾಗಿ ಈಗಾಗಲೇ ನಾವು ಎಲ್ಲ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರಿಗೆ ಸೂಚನೆ ಕೊಟ್ಟಿದ್ದೀವಿ. ಯಾವುದೇ ರೀತಿಯಾಗಿ ಲೋಪಗಳಾಗದಂಗೆ ಸರ್ಕಾರದ ಸೌಲಭ್ಯವನ್ನು ಪ್ರತಿಯೊಬ್ಬರಿಗೂ ತಲುಪಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತೇಳಿ ಏಕಸದಸ್ಯ ದ್ವಿಸದಸ್ಯ ತ್ರಿಸದಸ್ಯ ಅಂತ್ಯೋದಯ ಕಾರ್ಡ್ಗಳಿಗೆ 35 kg ಅಕ್ಕಿಯನ್ನು ಮಾಸಿಕವಾಗಿ ಹಾಗೂ BPL ಕಾರ್ಡ್ದಾರರಿಗೆ ಮಾಸಿಕವಾಗಿ 15 kg ಒಬ್ಬ ವ್ಯಕ್ತಿಗೆ ಕೊಡೋದಕ್ಕೆ ಈಗಾಗಲೇ ಸರ್ಕಾರ ನಿರ್ದೇಶನ ಇರೋದರಿಂದ ಅದೇ ರೀತಿ ಸರ್ಕಾರದ ನಿರ್ದೇಶನದಂತೆ ಏನು ಕಳೆದ ತಿಂಗಳಿನ 5 kg ಅಕ್ಕಿ ಈ ಒಂದು ತಿಂಗಳಲ್ಲಿ ಸೇರಿಸಿ ಅಂದರೆ ಮಾರ್ಚ್ ತಿಂಗಳಲ್ಲಿ ಪ್ರತಿ ಒಬ್ಬ ವ್ಯಕ್ತಿಗೆ BPL ಕಾರ್ಡ್ದಾರರಿಗೆ 15 kg ಅಕ್ಕಿಯನ್ನು ಈ ತಿಂಗಳ ಮಾರ್ಚ್ ತಿಂಗಳಲ್ಲಿ ಕೊಡ್ತೇವೆ. ಮುಂದೆ ಚಿಕ್ಕನಳ್ಳಿ ನ್ಯಾಯಬೆಲೆ ಅಂಗಡಿಯಿಂದ ಫಯಾಜುಲ್ಲಾ ಅಂತ ಈಗ ಫೆಬ್ರವರಿಯಿಂದ 5 kg ಕೊಟ್ಟಿದ್ದರು ಸೆಂಟ್ರಲಿಂದ. ಈಗ ಅದೇ ಥರ ಅಮೌಂಟ್ ಬರ್ತಿತ್ತು. ಈಗ ಅಮೌಂಟ್ ಬದಲು ಫೆಬ್ರವರಿ ತಿಂಗಳದು 5 kg ಪ್ಲಸ್ ಸ್ಟೇಟ್ ಗೌರ್ಮೆಂಟಿದ್ದು 10 kg ಟೋಟಲ್ 15 kg ಒಬ್ರಿಗೆ ಕೊಡ್ತಾಯಿದ್ದೀವಿ. ಒಬ್ಬ ಯೂನಿಟ್ಗೆ 15ರಂತೆ ಇಬ್ಬರು ಇದ್ದರೆ 30 kg BPL ಕಾರ್ಡ್ಗೆ, 3 ಜನ ಇದ್ದರೆ 45, 4 ಜನ ಇದ್ದರೆ 60, 5 ಜನ ಇದ್ದರೆ 75, 6 ಜನ ಇದ್ದರೆ 90. ಈ ಥರ ಕಂಟಿನ್ಯೂ ಆಗಿ ಒಬ್ರಿಗೆ 15 kg. ಇದು BPL ಕಾರ್ಡ್ದಾರರಿಗೆ ಮಾತ್ರ. ಆಮೇಲೆ ಅಂತ್ಯೋದಯ ಕಾರ್ಡ್ದಾರರಿಗೆ 1 ರಿಂದ 3 ಜನ ಇದ್ದರೆ 35, 1 ರಿಂದ 4 ಜನ ಇದ್ದರೆ 45. ಅದೇ ಥರ ಕಂಟಿನ್ಯೂ ಆಗಿರ್ತದೆ. ಈ ಥರ ಗೌರ್ಮೆಂಟ್ ಸರ್ಕಾರ ಈಗ ಹಣದ ಬದಲು ಅಕ್ಕಿಯನ್ನು ಕೊಡ್ತಾರೆ. ಜನ ಅನ್ನ ಭಾಗ್ಯವನ್ನು ಕೊಡ್ತಾರೆ. ಈಗ ಏಪ್ರಿಲಿಂದ ಮಾಮೂಲಿ ಸೆಂಟ್ರಲಿಂದ 5 kg, ಸ್ಟೇಟಿಂದ 5 kg 10 kg ಕೊಡ್ತಾರೆ. 10 kg ಬರುತ್ತೆ. ಈಗ ಏನು ರಾಜ್ಯ ಸರ್ಕಾರ ಹಣ ಕೊಡ್ತಾ ಇತ್ತು ಅದ್ರ ಬದಲಿಗೆ ಅಕ್ಕಿ ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಟೋಟಲ್ ಮುಂದಿನ ತಿಂಗಳಿಂದ 10 kg ಸಿಗುತ್ತಾ? ಮುಂದಿನ ತಿಂಗಳಿಂದ 10 kg ಕೊಡ್ತಾರೆ. ಈ ಮಾರ್ಚ್ ತಿಂಗಳು ಮಾತ್ರ 15 kg ಒಬ್ಬರಿಗೆ. ಏನದು ಕಳೆದ ಬಾರಿ ಫೆಬ್ರವರಿ ತಿಂಗಳದ 5 kg? ಕಳೆದ ಬಾರಿ ಫೆಬ್ರವರಿ ತಿಂಗಳದು 5 kg ಪ್ಲಸ್ ಈ ತಿಂಗಳಿಂದ ರಾಜ್ಯ ಸರ್ಕಾರದ 5, 10, ಸೆಂಟ್ರಲ್ದ 5, ಟೋಟಲ್ 15 ಒಬ್ಬರಿಗೆ. 15 kg ಅಕ್ಕಿ ಸಿಗ್ತದೆ. ಅದು ಈ ತಿಂಗಳು. ಮುಂದಿನ ತಿಂಗಳಿಂದ ಯಥಾಸ್ಥಿತಿ 10 kg ಸಿಗುತ್ತೆ. ಯಥಾಸ್ಥಿತಿ 10 kg ಕೊಡ್ತಾರೆ. ಓಕೆ. ನಿಮ್ಮ ಹೆಸರು? ಫಯಾಜುಲ್ ಅಂತ, ಚಿಕ್ಕನಳ್ಳಿ ನ್ಯಾಯಬೆಲೆ ಅಂಗಡಿ. ಪ್ರತಿ ಬಡವರ ಹಸಿವನ್ನ ನೀಗಿಸಲು ಸಿದ್ಧವಾಗಿದೆ. ರಾಜ್ಯ ಸರ್ಕಾರ ಯಾವುದೇ ಪಡಿತರ ಅಂಗಡಿಗಳಲ್ಲಿ ಸಮಸ್ಯೆ ಬಂದಲ್ಲಿ ಅಥವಾ ಕಾಳಸಂತೆಯಲ್ಲಿ ಮಾರುವುದಾಗಲಿ ಕಂಡುಬಂದಲ್ಲಿ ತಕ್ಷಣ ನಮ್ಮ ಗಮನಕ್ಕೆ ತನ್ನಿ ಅಂತ ತಿಳಿಸಿದರು. ಹರೀಶ್ ಬಾಬು, ಅಮೋಕ್ ಟಿವಿ, ಕೊರಟಗೆರೆ. ಮಂದಗತಿಯಲ್ಲಿ ಸಾಗುತ್ತಿರುವ ಜೆಜೆಎಂ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಮುಗಿಸಲು ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದೇನೆ ಅಂತ ಗುಬ್ಬಿಯಲ್ಲಿ ಶಾಸಕ SR ಶ್ರೀನಿವಾಸ್ ಹೇಳಿದ್ದಾರೆ. ತಾಲೂಕಿನ ಕಡಬದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, SCP TSP ಹಣವನ್ನು ಯಾವುದೇ ಯೋಜನೆಗಳಿಗೆ ಬಳಸಿಕೊಳ್ಳಬಾರದೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2013ರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಕಾನೂನನ್ನು ಜಾರಿಗೆ ತಂದಿದ್ದಾರೆ. ಹಾಗೇನಾದರೂ ಒಂದು ವೇಳೆ SCP TSP ಹಣವನ್ನು ಬೇರೆ ಯೋಜನೆಗೆ ಬಳಸಿಕೊಂಡಿದ್ದರೆ ಪುನಃ ಆ ಹಣವನ್ನು ವಾಪಸ್ ಹಾಕಲಾಗುವುದು. ಹಾಗೆ ಮಾಡಿರುವ ಅಧಿಕಾರಿಗಳ ಮೇಲೆ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳುತ್ತದೆ ಎಂದಿದ್ದಾರೆ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಚನೆ ಮಾಡಿರುವುದು ಸಾರ್ವಜನಿಕರ ಹಣ ದುರುಪಯೋಗವಾಗುತ್ತಿದೆ ಎಂದು ಚರ್ಚೆ ಆಗುತ್ತಿದ್ದು, ಇದು ಸಂವಿಧಾನ ಬಾಹಿರ ಅಂತ ಹೇಳಲಾಗುತ್ತಿದೆ. ಆದರೆ ನಿಗಮ ಮಂಡಳಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಗಳನ್ನು ಸರ್ಕಾರ ಬಂದಾಗ ವಿವೇಚನೆಗೆ ತಕ್ಕಂತೆ ಸಮಿತಿಗಳನ್ನು ರಚನೆ ಮಾಡಿವೆ. ಇದನ್ನು ಹೊರತುಪಡಿಸಿ ಬೇರೆ ಇನ್ನೇನಿಲ್ಲ ಎಂದ ಅವರು, DK ಶಿವಕುಮಾರ್ ಅವರು ಪ್ರತಿ ವರ್ಷವೂ ಅಧಿವೇಶನದಲ್ಲಿ ಎಲ್ಲರಿಗೂ ಔತಣಕೂಟವನ್ನು ಏರ್ಪಡಿಸುತ್ತಾರೆ. ಇದಕ್ಕೆ ರಾಜಕೀಯ ಲೇಪನ ಮಾಡುವ ಅವಶ್ಯಕತೆ ಇಲ್ಲ ಎಂದರು. ಕೆಲಸಗಳು ಕಂಪ್ಲೀಟ್ ಆಗಿಲ್ಲ ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇರ್ತಕ್ಕಂಥದ್ದು. ಕ್ರಮಗಳು ಮಾಡೋಕ್ಕಾಗಲ್ಲ.
ಟೆಂಡರ್ ಆಗಿರುತ್ತೆ, ಪಿ ಡಿ ಒ ಹ್ಯಾಂಡ್ ಓವರ್ ಮಾಡ್ಕೊಬೇಕಾಗುತ್ತೆ. ಲಾಸ್ಟಾಗೆ ಪಿ ಡಿ ಒ ನಾವು ಎಲ್ಲ ಪಿ ಡಿ ಒಗಳಿಗೂ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಏನೇನು ಎಸ್ಟಿಮೇಟಲ್ಲಿದೆ, ನಾರ್ಮ್ಸಲ್ಲಿ ಏನೇನಿದೆ ಅದನ್ನೆಲ್ಲ ಫುಲ್ಫಿಲ್ ಮಾಡಿದಾಗ ಮಾತ್ರ ನೀವು ಹ್ಯಾಂಡ್ ಓವರ್ ಮಾಡ್ಕೊಂಡು ಅಂತ ಹೇಳಿದ್ವಿ. ನಮಗೆ ಲೇಟ್ ಆಗ್ತಾ ಇರ್ತಕ್ಕಂಥದ್ದು 1 ವರ್ಷ, ಕೆಲವೆಲ್ಲ 1.5 ವರ್ಷ ಕಂಪ್ಲೀಟ್ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಕಾಂಕ್ರೀಟ್ ಕಟ್ ಮಾಡಿರ್ತಾರೆ, ಆಮೇಲೆ ನಲ್ಲಿ ಹಾಕಿರಲ್ಲ, ಸರಿಯಾಗಿ ಕಾಂಕ್ರೀಟ್ ಫಿಲ್ ಮಾಡಿರಲ್ಲ. ಈ ಥರ ಆಗಿರ್ತಕ್ಕಂಥವ್ರನ್ನ ಸರಿ ಮಾಡಿಸಿದ್ದು ನಮ್ಮ ಒತ್ತಾಯ ಇರ್ತಕ್ಕಂಥದ್ದು. ನಾನು ಮೀಟಿಂಗಲ್ಲೂ ಕೂಡ ಅದನ್ನೇ ಹೇಳಿರ್ತಕ್ಕಂಥದ್ದು. ಯಾರ್ಯಾರು ಇನ್ನೂ 1 ವರ್ಷ ಆದರೂ ಕೆಲಸ ಹಿಡಿದಿಲ್ವೋ ತಗೊಂಡು ಅಂಥವ್ರನ್ನ ರಿಸೈನ್ ಮಾಡಿ ಅಂತ ಹೇಳಿದ್ವಿ. ಅದನ್ನು ಈಗ ತ್ವರಿತವಾಗಿ ಮಾಡ್ತಕ್ಕಂಥದ್ದು ಮಾಡಿಸ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಶ್ರೀ, ಉಪಾಧ್ಯಕ್ಷೆ ಕಲ್ಪನಾ, ಸದಸ್ಯರಾದ ರಂಗನಾಥ್, ಶಿಲ್ಪಾ ಇತರರು ಗ್ರಾಮಸ್ಥರು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.